ಸರ್ ಯಾವಾಗಲೂ ಬೇರೆ ಬೇರೆ ಕಥೆಗಳಲ್ಲಿ ಅಂದರೆ ಬೇರೆ ಬೇರೆ ಥರ ಕಥೆಗಳನ್ನ ನಿಮ್ಮ ಕಥೆಗಳನ್ನ ನಾವು ತೆರೆ ಮೇಲೆ ನೋಡಿರ್ತೀವಿ. ಈಗ 4 ಥರದ ಒಂದು ಭಾಗಗಳಲ್ಲಿ ನೀವು ಒಂದು ಸಿನಿಮಾನ 4 ಸಿನಿಮಾನ ಒಂದೇ ಸಿನಿಮಾದಲ್ಲಿ ನೋಡಿದಂಥ ಫೀಲ್ ನಮಗಾಯಿತು. ಸೊ ಈ ಕಥೆ ಹೆಂಗೆ ಹುಟ್ಕೊಂತು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಈ ಕತೆ ಹುಟ್ಟಿದ ಮೂಲ ಬಂದು ನಾನು ಯಾವುದೋ ಒಂದು ಟೈಮಲ್ಲಿ ಫ್ರಸ್ಟ್ರೇಷನ್ ಆಗಿದ್ದಾಗ ನನ್ನ ಯಾವಾಗಲೂ ನೆನೆಸ್ಕೊಳ್ಳೋದು ನಾನು ಸಿಂಪಲ್ ಆಗಿ ಲವ್ ಸ್ಟೋರಿ ಡೇಸ್ನ. ಅಂದರೆ ನನಗೆ ಅದು ಬ್ಯೂಟಿಫುಲ್ ಡೇಸ್. ಸೊ ಆ ಮೂಡಲ್ಲಿ ಹೋದಾಗ ನನಗೆ ಅದೇ ರೀತಿದು ಇನ್ನೊಂದು ಕತೆ ಸಿಂಪಲ್ ಆಗಿ ಮಾಡೋಣ ಅಂತ ಫಸ್ಟ್ ಶುರು ಮಾಡಿದ್ದು. ಒಂದು ಹುಡುಗಿ ಭೇಟಿ ಆಗ್ತಾನೆ, ಹುಡುಗ ಫ್ಲ್ಯಾಶ್ ಬ್ಯಾಕ್ಸ್ ಹೇಳ್ತಾನೆ, ಹುಡುಗಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾಳೆ ಅಂತ. ಅದೇ ನಿಟ್ಟಿನಲ್ಲಿ ಏನೋ ಯೋಚನೆ ಮಾಡ್ತಿರೋಕ್ರೆ ಫ್ಲ್ಯಾಶ್ ಬ್ಯಾಕ್ ಬಂದು ಪುನರ್ಜನ್ಮ ಹೇಳಿದ್ರೆ ಹೇಗೆ ಅಂತ ಅನಿಸ್ತು. ಸೊ ಆ ಪಾಯಿಂಟಲ್ಲಿ ಕತೆ ಶುರು ಆಯಿತು. ಅದು ಸಿಂಪಲ್ ಅಂತ ಶುರು ಮಾಡಿದ್ದು. ಇದಕ್ಕೆ ಫಸ್ಟ್ ಬರೆದಾಗ ಒಂದು ಸರಳ ಪ್ರೇಮ ಕತೆ ಅಂತ ಇಟ್ಟಿದೆ. ಸಿಂಪಲ್ ಆಗಿ ಲವ್ ಸ್ಟೋರಿ ಇದೆ, ಕನ್ನಡ ಅವತರಣಿಕೆ ಇದೆ. ಬಟ್ ಯಾವಾಗ ಇದು ಗ್ರ್ಯಾಂಡರ್ ಆಯಿತು, ಗತವೈಭವ ಆಯಿತು. ಓಕೆ ಸರ್. ಅಂದರೆ ಈ 4 ಭಾಗಗಳಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ನಿಮಗೆ ಯಾವ ಭಾಗದ ಚಿತ್ರೀಕರಣ ನಿಮಗೆ ಕಷ್ಟಕರವಾಯಿತು? ಕಷ್ಟಕರ ಅನಿಸಿ ದೇವಲೋಕ. ಯಾಕಂದರೆ ನಾವು ಫುಲ್ಲು ಬ್ಲೂ ಮೆಟಲ್ ಮಾಡ್ತಿದ್ದೋ, ಸೆಟ್ಟು ಅದರದ್ದೇ ಆದಂಥ ಲೈಟ್ ಎಲ್ಲ ಇದ್ದಿದ್ದರಿಂದ ಸೊ ನನಗೆ ಆ ಪೋರ್ಷನ್, ಆಮೇಲೆ ಭಾಷೆ ಬೇರೆ ಥರ ಇತ್ತು, ಭಯ ಆಗ್ತಿತ್ತು. ಯಾಕಂದರೆ ಮುಟ್ಟಿರೋದು ಒಂದು ನನ್ನ ಸನಾತನ ಧರ್ಮ ಸಬ್ಜೆಕ್ಟ್, ಏನಾದರೂ ಅಪಹಾಸ್ಯ ಮಾಡಿದ್ರು ನನಗೆ ತಿರ್ಗಿ ಇದಾಗಬಾರ್ದು ಅಂತ. ಸೊ ಅದು ಆಮೇಲೆ ಆರ್ಟಿಸ್ಟ್ಗಳು ಮೇಕಪ್ ಹಾಕ್ಕೊಂಡು ಆ ಲೈಟ್ ಅದರಲ್ಲೆಲ್ಲ ಫ್ರಸ್ಟ್ರೇಟ್ ಆಗ್ತಿದ್ರು. ಸೊ ಅದೊಂಚೂರು ಕಷ್ಟ ಆಯಿತು. ಅದು ಬಿಟ್ಟರೆ ಪೋರ್ಚುಗಲ್ನ ನಾವು ಎಂಜಾಯ್ ಮಾಡ್ಕೊಂಡೇ ಮಾಡ್ದೋ. ಮಂಗಳೂರು ಪೋರ್ಷನ್ ನನ್ನ ಹಾರ್ಟಲ್ಲಿ ಇಟ್ಕೊಂಡು ಬರ್ದಂಥ ಸಬ್ಜೆಕ್ಟು. ಸೊ ಖುಷಿ ಇದೆ. ಓಕೆ ಸರ್. ಓವರಾಲ್ ಆಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಓವರಾಲ್ ಆಗಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಇದೊಂದು ಅತ್ಯುತ್ತಮ ಕನ್ನಡ ಸಿನಿಮಾ. 1 ಟಿಕೆಟಲ್ಲಿ 4 ಸಿನಿಮಾ ತೋರಿಸ್ತಾ ಇದ್ದೀವಿ. ಯಾರು ಹೊಸ್ತು ನೋಡಬೇಕು ಅಂತದ ಅವ್ರಿಗೆ ದೇವಲೋಕ ಇದೆ, ಸಮುದ್ರ ಮಂಥನ, ಅಮೃತ ಹೇಗೆ ಹುಡ್ತು, ವಿಷ, ಶಿವ ನೀಲ್ಕಂಠ ಆಗಿದೆ. ಆ ರೀತಿದೆಲ್ಲ ಜಸ್ಟ್ ಟಚ್ ಮಾಡಿ ಹೋಗಿದ್ದೀನಿ. ಯಾರು ಒಂದು ಔಟ್ ಆಫ್ ದಿ ಬಾಕ್ಸ್ ಕಾಮಿಡಿ, ಬೇರೆ ಥರದ ಕಾಮಿಡಿ ನೋಡಬೇಕು ಅನ್ನೋರಿಗೆ ಪೋರ್ಚುಗಲ್ ಪೋರ್ಷನ್ ಇದೆ. ಯಾರು ಎದೆ ಭಾರ ಆಗೋಂಥದ್ದು ಒಂದು ಲವ್ ಸ್ಟೋರಿ ನೋಡಬೇಕು, ನೀವು ಹೋದ್ರೂ ಆ ಲವ್ ಸ್ಟೋರಿ ಎದೆಲಿ ಉಳಿಬೇಕು ಅನ್ನೋರಿಗೆ ಒಂದು ಕಡಲ ತೀರದ ಲವ್ ಸ್ಟೋರಿ ಇದೆ. ಸೊ ಬನ್ನಿ, ನೋಡಿ, ಪ್ರೋತ್ಸಾಹಿಸಿ. ಸರ್ ಲಾಸ್ಟ್ ಆಗಿ ನಮಗೆ ಕಡೆದಾಗೆ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಅದು ಡ್ರಾಫ್ಟಲ್ಲಿ ಏನಿತ್ತು ಅಂತ. ಆ ಡ್ರಾಫ್ಟಲ್ಲಿ ಏನಿತ್ತು ಅಂದರೆ ಪಾರ್ಟ್ 2 ನೋಡಿ. ಥ್ಯಾಂಕ್ ಯು ಸರ್.